ದುರ್ಗಸಿಂಹ ಹಳಗನ್ನಡ ಸಾಹಿತ್ಯದ ಪ್ರಮುಖ ಗದ್ಯಕವಿ. ಕನ್ನಡ ಪಂಚತಂತ್ರ ಕೃತಿಯ ಕರ್ತೃ ದುರ್ಗಸಿಂಹ ಅವರ ಕಾಲ 1031. ಇವರ ತಂದೆ ಈಶ್ವರಾಚಾರ್ಯ. ಇವರ ತಾಯಿ ರೇವಾಂಬಿಕೆ. ಇವರ ಸ್ಥಳ ಕಿಸುಕಾಡಿನ ಸಯ್ಯಡಿ ಎಂಬ ಅಗ್ರಹಾರ. ಇವರ ಗುರು ಮಹಾಯೋಗಿ ಶಂಕರಭಟ್ಟ. ದುರ್ಗಸಿಂಹ ಕವಿಯು ಚಾಲುಕ್ಯ ರಾಜನಾಗಿದ್ದ ಜಗದೇಕಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನೂ ಸಂಧಿವಿಗ್ರಹಿಯೂ ಆಗಿದ್ದರು. ಇವರ ಕೃತಿ ಪಂಚತಂತ್ರ ಅಥವಾ ಕರ್ನಾಟಕ ಪಂಚತಂತ್ರ. ಪಂಚತಂತ್ರ ಕೃತಿಯ ಶೈಲಿ ಪಂಚತಂತ್ರ ಕೃತಿಯನ್ನು ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪೂ ಕಾವ್ಯದಲ್ಲಿ ರಚನೆ ಮಾಡಲಾಗಿದೆ. ಈ ಕೃತಿಯಲ್ಲಿರುವ 5 ಪಂಚತಂತ್ರಗಳು ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ, ಮಿತ್ರಕಾರ್ಯ. ಪಂಚತಂತ್ರ ಕೃತಿಯ ವಿಶೇಷತೆ ಈ ಕೃತಿಯು 48 ಉಪಕಥೆಗಳು, 457 ಪದ್ಯಗಳು, 230 ಶ್ಲೋಕಗಳನ್ನು ಒಳಗೊಂಡಿದೆ. ಪಂಚತಂತ್ರ ಕೃತಿಯ ಮೂಲ ಸಂಸ್ಕೃತ ಕವಿ ವಸುಭಾಗಭಟ್ಟನು ಸಂಸ್ಕೃತದಲ್ಲಿ ಪಂಚತಂತ್ರ ಎಂಬ ಕೃತಿಯನ್ನು ರಚಿಸಿದ್ದನು. ಅದನ್ನು ಆಧಾರವಾಗಿಟ್ಟುಕೊಂಡು ದುರ್ಗಸಿಂಹನು ಕನ್ನಡ ಪಂಚತಂತ್ರವನ್ನು ರಚಿಸಿದನು. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೋರುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.